ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು. ಜ್ಯೋತಿಷ್ಯ ವಿಜ್ಞಾನವೋ ಆಧ್ಯಾತ್ಮವೋ, ಅದು ನಿಜವೋ ಸುಳ್ಳೋ, ಇದು ಇವತ್ತಿನ ಮಾತುಕತೆಯ ಸಂಗತಿ ಅಲ್ಲವೇ ಅಲ್ಲ. ಆದರೆ ಜ್ಯೋತಿಷ್ಯವನ್ನು ಎದುರಿಗಿಟ್ಟುಕೊಂಡು ಜನರನ್ನು ಹೆದರಿಸುವ, ಜ್ಯೋತಿಷ್ಯವನ್ನು ಎದುರಿಗಿಟ್ಟುಕೊಂಡು ಹೆದರುವ ಜನರ ಬಗ್ಗೆ ಮಾತನಾಡಬೇಕಾಗಿದೆ. ಯಾಕೆಂದರೆ ಆಧ್ಯಾತ್ಮದ ಹೆಸರಿನಲ್ಲಿ ಜ್ಯೋತಿಷ್ಯವನ್ನು ಇವತ್ತು ಒಂದು ಅಸ್ತ್ರವಾಗಿ ಬಳಸಿಕೊಂಡು ನಿಜವಾಗಿಯೂ ಭಾವನಾತ್ಮಕವಾಗಿರುವ ಮುಗ್ಧರು ಮತ್ತು ಅಸಹಾಯಕರ ಮೇಲೆ ಸವಾರಿ ನಡೀತಾ ಇದೆಯೇನೋ ಎನ್ನುವಷ್ಟರ ಮಟ್ಟಿಗೆ ಆತಂಕ ಆಗ್ತಾ ಇದೆ. ಹಾಗಾದರೆ ಬಾಬಾಜಿಯವರು ಏನು ಹೇಳ್ತಾರೆ? ಯಾಕೆಂದರೆ ಬಾಬಾಜಿಯವರು ಹಲವಾರು ವಿಚಾರಗಳ ಬಗ್ಗೆ ಒಂದು ಖಚಿತವಾದಂತಹ ನಿಲುವನ್ನು ಹೊಂದಿದ್ದವರು ಮತ್ತು ಇದು ಹೀಗೆ ಅಂತ ಒಂದು ಒಳನೋಟವನ್ನು ಕೊಟ್ಟಂಥವರು. ಜ್ಯೋತಿಷ್ಯವನ್ನು ಅವರು ಹೇಗೆ ನೋಡಿದ್ರು, ಅವರು ಏನು ಹೇಳ್ತಾರೆ, ಇದನ್ನೇ ನಾವು ಡಾಕ್ಟರ್ MR ಮಂದಾರವಲ್ಲಿಯವರ ಮಾತುಗಳಲ್ಲಿ ಕೇಳ್ತಾ ಇದ್ದೀವಿ. ಮೇಡಮ್ ನಮಸ್ತೆ. ನಮಸ್ತೆ ಸುಧಾ. ಈಗ ಜ್ಯೋತಿಷ್ಯ, ಯಾಕೆಂದರೆ ಬಾಬಾಜಿ ಎಷ್ಟೊಂದು ವಿಚಾರಗಳ ಬಗ್ಗೆ ಹೇಳ್ತಾರೆ. ಜ್ಯೋತಿಷ್ಯ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಇರುವ, ಬಹಳ ಆದಾಯ ತಂದು ಕೊಡುವ ಒಂಥರ ಹೆಂಗಾಗೋಗಿದೆ ಅಂದರೆ ಜ್ಯೋತಿಷ್ಯ ಇಲ್ಲದೆ ಹೋದ್ರೆ ಆಗೋದೇ ಇಲ್ವೇನೋ ಅನ್ನುವ ಮಟ್ಟಿಗೆ ಬೆಳೀತಾ ಇದೆ. ಇದನ್ನು ಯಾವ ರೀತಿಯಾಗಿ ಬೆಳೀತಾ ಇದೆ ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಳ್ಳೆಯ ಬೆಳವಣಿಗೆಯೋ ಕೆಟ್ಟ ಬೆಳವಣಿಗೆಯೋ ಗೊತ್ತಿಲ್ಲ. ಆದರೆ ಜ್ಯೋತಿಷ್ಯದ ಬಗ್ಗೆ ಜನರ ಗಮನವನ್ನು ಇನ್ನೊಂದು ರೀತಿಯಿಂದ ಸೆಳೆಯಬೇಕಾದ ಅಗತ್ಯತೆಯಂತೂ ಖಂಡಿತ ಇದೆ. ಹಾಗಾಗಿ ಬಾಬಾಜಿಯವ್ರು ಏನು ಹೇಳ್ತಾರೆ? ನೀವು ಹೇಳಿದಾಗೆ ಜ್ಯೋತಿಷ್ಯ ಹೌದು. ಜ್ಯೋತಿಷ್ಯ ಒಂದು ಬಹಳ ದೊಡ್ಡ ಶಾಸ್ತ್ರದ ರೀತಿಯಲ್ಲಿ ನೋಡೋದಾದರೆ, ಶಾಸ್ತ್ರ ಪ್ರಕಾರ ವೇದಶಾಸ್ತ್ರಗಳನ್ನು ನಾವು ಆಧಾರದಲ್ಲಿ ಇಟ್ಕೊಂಡು ನೋಡೋದಾದರೆ ಜ್ಯೋತಿಷ್ಯ ಬಹಳ ಗಹನವಾದಂಥ ಶಾಸ್ತ್ರ. ಯಾಕಂದರೆ ಇವತ್ತು ನಾವೇನು ಆಸ್ಟ್ರೋಫಿಸಿಕ್ಸ್ ಅಂತ ಕರಿತೀವಿ, ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂದರೆ ಜ್ಯೋತಿ, ಕಾಲ ಮತ್ತು ಬೆಳಕು ಇವೆರಡನ್ನು ಮುಂದಿಟ್ಕೊಂಡು ಸಮಸ್ತ ಬ್ರಹ್ಮಾಂಡವನ್ನು ಮುಂದಿಟ್ಕೊಂಡು ಅಧ್ಯಯನ ಮಾಡುವಂತಹ ಬಹಳ ಬೃಹತ್ತಾದ ಶಾಖೆ ಅದು. ಇವತ್ತು ಜನರ ಕೈಯಲ್ಲಿ ಅದು ಸಿಕ್ಕಾಕೊಂಡು ಯಾವ ರೀತಿ ಅದು ಸುತ್ತುತ್ತಾ ಇದೆ ಬುಗುರಿ ಥರ ಅಂದರೆ, ಜನಕ್ಕೆ ಏನು ಅಷ್ಟಾದರೂ ಒಂದು ಬೇಕಲ್ಲ, ಹೇಳೋರಿಗಿರಲಿ ಕೇಳೋರಿಗಿರಲಿ, ಹೇಗೆ ಅದನ್ನು ಇಷ್ಟು ಸುಲಭವಾಗಿ ಕೈಯಲ್ಲಿ ಗ್ರಹಿಸ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯೇ ಆಗಿದೆ. ಬಾಬಾಜಿ ಹೇಳ್ತಾರೆ, ಅವರು ಗೊತ್ತಿಲ್ಲದೆ ಇರುವಂಥ ಪದಾರ್ಥನ ಒಬ್ಬ ಮಾರ್ತಾ ಇದ್ದಾನೆ, ಪದಾರ್ಥ ಏನು ಅಂತ ಗೊತ್ತಿಲ್ಲದೆ ಕೊಂಡ್ಕೊತಾ ಇದ್ದಾರೆ ಅಂತ. ಬರೀ ಮಾತಷ್ಟೇನೆ. ಆ ಶನಿ ಈ ಕಡೆಗಿದೆ, ಶುಕ್ರ ಈ ಕಡೆಗಿದೆ, ಗುರು ಆ ಕಡೆಗಿದೆ. ಇವನು ಶುಕ್ರ ಗೊತ್ತಿಲ್ಲ, ಗುರು ಗೊತ್ತಿಲ್ಲ. ಇವನು ಅಂದ್ಬಿಟ್ಟು ಅವ್ನಿಗೆ 5,000, 8,000, 10,000 ಕೊಡ್ತಾ ಇರ್ತಾನೆ. ಮತ್ತು ಅವನು ತನ್ನದೇ ಜಾಗಕ್ಕೆ ಹೋಗ್ತಾನೆ. ಮತ್ತು ಇದೆಲ್ಲ ದುಡ್ಡು ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಶುಕ್ರ ಆ ಕಡೆಗಿದೆಯಂತೆ, ಗುರು ಈ ಕಡೆಗಿದೆಯಂತೆ ಅಂತ ಹೇಳ್ತಾನೆ. ಇವನು ಹೇಳ್ತಾನೆ, ಅವ್ನ ಮನೆಯವರು ಅಂತ ಕೇಳ್ತಾರೆ. ಇದೊಂಥರ ಹುಚ್ಚರ ದರ್ಬಾರದಂಗೆ ಆಗ್ಬಿಟ್ಟಿದೆ. ಇದನ್ನು ಈ ಹೇಳೋರು ಅವ್ರ ವ್ಯಾಪಾರಕ್ಕೆ ಅವ್ರು ಹೇಳ್ತಾರೆ, ಕೇಳೋರು ಅವ್ರಿಗೇನೋ ಒಂದು ಸಮಾಧಾನ ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ಬಾಬಾಜಿ ಹೇಳೋದು ವಿಧಿ ಅನ್ನೋದೊಂದಿದೆ. ಅವರು ಒಂದು ಮಾತು ಹೇಳ್ತಾರೆ, ನಿನ್ನೊಳಗಿರೋ ಭಗವಂತ ಅವನನ್ನ ಮುಂದೆ ಗ್ರಹಗಳು ನಕ್ಷತ್ರಗಳು ಬಂದು ಅಪ್ಪಣೆಯನ್ನ ಕೇಳುತ್ತೆ, ನಾನು ಇಲ್ಲಿ ಮುಂದೆ ಚಲಿಸ್ಲಾ ಇಲ್ಲಿ ಚಲಿಸ್ಲಾ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ. ನಿನ್ನೊಳಗಡೆ ಭಗವಂತ ಇದ್ದಾನೆ, ಅವನನ್ನ ಗ್ರಹಗಳು ನಕ್ಷತ್ರಗಳು ಬಂದು ಅಪ್ಪಣೆ ಕೇಳ್ತವಂತೆ. ಈಗ ನಾವು ಯಾವ ಕಡೆ ಚಲಿಸ್ಬೇಕು, ಈ ಜೀವನ ನಾನು ಈ ಆತ್ಮಕ್ಕೆ ಯಾವ ಮಾರ್ಗವನ್ನ ನಾನು ತೋರಿಸ್ಬೇಕು ಅಂತ ಇಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಏನ್ ಹಾಕ್ತೀರಾ ನೀವು? ಇದು ನನ್ನೊಳಗಡೆ ಭಗವಂತ ಇದ್ದಾನಲ್ವಾ, ನಾನು ಅವನನ್ನ ನಂಬುದೇ, ಯಾರೋ ಏನೋ ಹೇಳದ್ ನಾನು ಯಾಕೆ ನಂಬಲಿ? ನನ್ನೊಳಗಿರೋ ಭಗವಂತನ ನಂಬುದೇ, ನನ್ನನ್ನ ನಾನು ನಂಬುದೇ, ಯಾರನ್ನಾರು ನಾವು ಯಾಕೆ ನಂಬಬೇಕು? ಅದು ಅವ್ರು ಏನೋ ಮಾಡ್ಕೊಳ್ಳಿ. ಅವ್ರು ಜ್ಯೋತಿಷಾಸ್ತ್ರದಲ್ಲಿ ಪಕ್ಷಗಳನ್ನ ನೋಡ್ತಾರೆ, ತಿಥಿಗಳನ್ನ ನೋಡ್ತೀರಾ, ದೇವರ ಉತ್ಸವ ಮೊದಲಿಂದ ಜ್ಯೋತಿಷ್ಯ ಅದಕ್ಕೋಸ್ಕರನೇ ಬಂದಿದ್ದು. ಯಾಕೆಂದರೆ ದೇವರುಗಳು 10 ಅವತಾರ ಅಥವಾ ಇನ್ನೇನು ತೀರ್ಥಂಕರರು ಅವರೆಲ್ಲ ಇದ್ರು. ಆ ಟೈಮ್ ನೋಡಿ, ಇಂಥ ದಿವಸ ಜಯಂತಿ ಬರುತ್ತೆ, ಇದನ್ನು ಆಚರಣೆ ಮಾಡಬೇಕು, ಇಂಥ ದಿವಸ ಇಂಥ ಉತ್ಸವ ತಿಥಿಗಳು ಬರ್ತವೆ. ಮನುಷ್ಯನ ಆಚರಣೆಗಷ್ಟೇ ಹೇಳಿದ್ದು, ಮನುಷ್ಯನ ಭವಿಷ್ಯ ಹೇಳೋಕ್ಕಿಲ್ಲ ಜ್ಯೋತಿಷ್ಯ. ಮನುಷ್ಯನ ಭವಿಷ್ಯ ಹೇಳೋಕ್ಕೆ ಅಂತ ಜ್ಯೋತಿಷ್ಯ ಇಲ್ಲವೇ ಇಲ್ಲ. ಅದು ಇವರು ಅದನ್ನು ಹಾಗೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇದು ನನಗೆ ಯಾವಾಗಲೂ ಕಾಡೋದು, ನನ್ನೊಳಗಡೆ ಭಗವಂತ ಅವನಿರುವಾಗ
ಅವನನ್ನ ನಕ್ಷತ್ರಗಳಿಗೆ ನಾನು ಭಗವಂತನ ನನ್ನ ಕಷ್ಟ ನಾನು ಹೇಳ್ಕೊಬೋದಲ್ಲ, ಅಲ್ವಾ? ದೇವ್ರೆ ನನ್ಗೆ ಕಷ್ಟ ಇದೆ ಇದರಿಂದ ಪಾರ್ ಮಾಡು ಅಂದ್ರೆ ಅವನಿಗೆ ಕಳಿಸ್ತಾನೆ, ಯಾವ ಗ್ರಹನ ಎಲ್ಲಿ ಕಳಿಸ್ಬೇಕು, ಇವ್ರು ಯಾರು ಮಾಡೋದಕ್ಕೆ. ಬಾಬಾಜಿ ಅವರು ಒಂದ್ ಕಡೆಗೆ ಹೇಳ್ತಾರಲ್ಲ, ಭಗವಂತನೇ ಬಹಳ ದೊಡ್ಡ ಜ್ಯೋತಿಷಿ ಅಂತ. ಹಾ, ಭಗವಂತನಿಗಿಂತ ಯಾವ ಜ್ಯೋತಿಷಿ ಬೇಕು? ಇದು ಆತ್ಮಾರಾಮ್ ಅವರ ಇದ್ರೊಳಗಡೆ ಬರುತ್ತೆ ಸುಧಾ. ಅವರು 7 ವರ್ಷದ ಹುಡುಗ ಆಗಿದ್ರು ಅಥವಾ 6 ವರ್ಷದ ಹುಡುಗ ಆಗಿದ್ರು. ಆವಾಗ ಒಂದಿಷ್ಟು ಜನ ಜ್ಯೋತಿಷಿಗಳು ಕೂತ್ಕೊಂಡು ಇವರು ಭವಿಷ್ಯ ಹೇಳಿದ್ರು, ಇವರು 7 ವರ್ಷಕ್ಕೆ ಸತ್ತೋಗುತ್ತೆ ಹುಡುಗ ಅಂತ ಹೇಳಿದ್ರಂತೆ. ಅದನ್ನು ಅವರು ಕೇಳಿಕೊಂಡು ಅಳ್ತಾ ಇರ್ತಾರೆ, ಅಯ್ಯೋ ನಾನು ಸತ್ತೋಗ್ತೀನಿ ಅಂತ. ಆಗ ಬಾಬಾಜಿ ಕೇಳಿದ್ರಂತೆ, ಯಾಕೆ ಅಳ್ತಾ ಇದೀಯಾ ಅಂತ. ನಾನು 7 ವರ್ಷಕ್ಕೆ ಸತ್ತೋಗ್ತೀನಂತೆ, ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತ. ಆಗ ಬಾಬಾಜಿ ಅವ್ರ ಹತ್ರ ಹೋಗ್ಬಿಟ್ಟು, ಹೌದು 7 ವರ್ಷಕ್ಕೆ ಸತ್ತೋಗ್ತಾನೆ, ಇಲ್ಲಿ ಲೆಕ್ಕಾಚಾರ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಾನು 70 ವರ್ಷದವರೆಗೂ ಅವ್ನು ಬದುಕು ಹಂಗೆ ಮಾಡ್ತೀನಿ ನೋಡಿ ಅಂತಾರೆ. ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬಾಬಾಜಿ ಜೊತೆ ಬೆಳೀತಾರೆ, ಬಹಳ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾರೆ ಅವರು, ಆತ್ಮಾರಾಮ್ ಅವರು. ಇದೇ ಥರ ಇವತ್ತು ಇರೋಂಥ ಒಬ್ಬರು ಪ್ರೇಮಾನಂದಜಿ ಅಂತ ಹೇಳಿ, ಅವರು ಒಂದು ಅನಾಥಾಶ್ರಮದಲ್ಲೇ ಏನೋ ಇರ್ತಾರೆ ಅವರು. ಅವ್ರಿಗೆ 2 ಕಿಡ್ನಿ ಫೇಲ್ಯೂರು. ಒಂದು 8 ವರ್ಷನೋ 10 ವರ್ಷದ ಹುಡುಗನೋ ಅವರು. ಅನಾಥಾಶ್ರಮದವ್ರು ಹೊರಗೆ ಹಾಕ್ಬಿಡ್ತಾರೆ ಅವ್ರನ್ನ, 2 ಕಿಡ್ನಿ ಫೇಲ್ ಆಗಿದೆ, ನಾವು ನೋಡ್ಕೊಳಕ್ಕಾಗಲ್ಲ ಅಂತ. ಇವ್ರು ಹೇಳ್ತಾರಂತೆ, ನಂಗೆ ಯಾರೂ ಇಲ್ಲ, ನಾನು ಯಾರಿಗೂ ತೊಂದರೆ ಕೊಡಲ್ಲ, ನಾನು ಇಲ್ಲಿರ್ತೀನಿ ನನ್ನ ಪಾಟಿಗೆ ನಾನು ಅಂತ. ಆದರೆ ಅವರು ಒಪ್ಕೊಳ್ಳೋದಿಲ್ಲ, ಇಲ್ಲ ಈ ಥರ ಹೆಲ್ತ್ ಇಶ್ಯೂಸ್ ಇರೋರನ್ನ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಕಳಿಸ್ಬಿಡ್ತಾರೆ. ಆಶ್ರಮದಿಂದ ಹೊರಗೆ ಬಂದು ಅಳ್ತಾ ಇದ್ದಾಗ ಒಬ್ಬ ಸನ್ಯಾಸಿ ಬಂದು ಯಾಕೆ ಅಳ್ತಿದೀಯಾ ಅಂತ ಕೇಳಿದ್ನಂತೆ. ಇವ್ರು ಹೇಳ್ತಾರೆ, ನಂಗೆ 2 ಕಿಡ್ನಿ ಹೋಗ್ಬಿಟ್ಟಿದೆಯಂತೆ, ನಾನು ಬೇಗ ಸತ್ತೋಗ್ತೀನಿ, 80 ವರ್ಷದವರೆಗೂ ನೀವು ಬದುಕಿರ್ತೀಯ, ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೋಗಿದ್ದಾರೆ. ಈಗಾಗಲೇ ಅವ್ರಿಗೊಂದು 60-65 ವರ್ಷ ಆಗಿರಬೇಕು. ಅಂದರೆ ಎಲ್ಲಿ ಒಳಗಡೆ ಅವ್ನು ಬಾಬಾಜಿ ಏನು ಹೇಳಿದ್ರಲ್ಲ, ಆ ಗ್ರಹಗಳು ಅವುಗಳನ್ನು ಅಲ್ಲಿ ಒಳಗಿರೋ ಭಗವಂತ ಚೇಂಜ್ ಮಾಡ್ತಾನೆ. ಹೊರಗಿಂದ ಒಂದು ಆಶ್ರಯ ಏನು, ಯಾರ ಮೂಲಕನೋ ಬಂದು ಹೇಳಿಸ್ತಾನೆ ಅವನಷ್ಟೇನೆ. ಆ ಸನ್ಯಾಸಿನೋ ಬಾಬಾನೋ ಪೂಜಾರನೋ ಯಾರು ಸಿಗದೆ ಹೋದರೆ ಸ್ವತಃ ನಾವೇ ಅಂದ್ಕೊಳ್ಬೇಕಾಗಿರುತ್ತೆ. ಅನ್ಕೋತ ಹೌದು, ಏನೋ ಒಂದು ಒಟ್ಟಿನಲ್ಲಿ ಭಗವಂತನಿಗೆ ನಾವು ಕೊಟ್ಟು ಒಪ್ಸಿದ ಮೇಲೆ ಮುಗೀತು. ವಿಧಿನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಇದು ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಬರುತ್ತೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಧೃತರಾಷ್ಟ್ರನಿಗೆ ತಮ್ಮ ಕಡೆಯವರು ಗೆದ್ದುಬಿಡ್ಬೇಕು ಅಂತ ಒಂದಿಷ್ಟು ಜ್ಯೋತಿಷಿಗಳನ್ನ ಗುಡ್ಡೆ ಹಾಕ್ಕೊಂಡಿರ್ತಾನ. ಅವನು ಕೇಳ್ತಾನೆ, ನನ್ನ ಮಗ ಗೆಲ್ತಾನ ಏನು ಅಂತ. ಇಷ್ಟು ಗ್ರಹಗಳು ಎಷ್ಟು ಚೆನ್ನಾಗಿರುತ್ತೆ ದುರ್ಯೋಧನನಿಗೆ ಅಂದರೆ, ಪ್ರತಿಯೊಬ್ಬರು ಹೇಳ್ತಾರೆ ಬೆಸ್ಟ್ ಪ್ಲೇಸಲ್ಲಿ ಇದೆ ಗ್ರಹಗಳೆಲ್ಲ, ಅವನೇ ಗೆಲ್ಲೋದು, ನಿನ್ನ ಮಗನಿಗೆ ಗೆಲುವಾಗೋದು. ಬಹಳ ಖುಷಿಯಾಗಿರ್ತಾನೆ. ಆದರೆ ಯುದ್ಧ ಶುರು ಆದಮೇಲೆ ಪ್ರತಿನಿತ್ಯನೂ ಕೌರವ ಸೈನ್ಯ ಸಾಯ್ತಾ ಇರುತ್ತೆ, ಪಾಂಡವರ ಸೈನ್ಯದಲ್ಲಿ ಸಾವೇ ಇಲ್ಲ. ಇವನಿಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಒಂದು 5 ದಿವಸ ಆಗುತ್ತೆ, 6 ದಿವಸ ಆಗುತ್ತೆ, ಬಂದು ಕರೆದು ಕೇಳ್ತಾನೆ. ಕೊನೆಗೆ ಭೀಷ್ಮರು ಮಲಗಿಬಿಡ್ತಾರೆ. ಆವಾಗ ಇವನಿಗೆ ಇದಾಗ, ಏನು ಜ್ಯೋತಿಷಿಗಳು ಸರಿಯಾಗಿ ಹೇಳ್ತಿದ್ದಾರೆ ತಪ್ಪಾಗಿ ಹೇಳ್ತಿದ್ದಾರೆ ಅಂತ ಕರೀತಾನೆ. ಏನು ನಮ್ಮ ಕಡೆಯಲ್ಲಿ ಇಷ್ಟೆಲ್ಲ ಸತ್ತೋಗ್ತಾ ಇದ್ದಾರೆ, ನಮ್ಮ ಮಕ್ಕಳುಗಳೆಲ್ಲ ಸತ್ತೋಗ್ತಾ ಇದ್ದಾರೆ, ನೀನೇನು ಹಿಂಗೆ ಹೇಳ್ತಿದೀಯಾ ಅಂತ. ಆಗ ಒಬ್ಬ ಜ್ಯೋತಿಷಿ ಹೇಳ್ತಾನೆ, ನಾವಿಲ್ಲೇನೋ ಲೆಕ್ಕಾಚಾರ ನೋಡಿ ಹೇಳ್ತಾ ಇದ್ದೀವಿ, ಆದರೆ ರಾತ್ರಿ ಹೊತ್ತು ನಾವು ಹಗಲಿಲ್ಲಿ ಬಂದು ಹೇಳ್ಬಿಟ್ಟು ಹೊಟ್ಟೋಗ್ತೀವಿ, ರಾತ್ರಿ ಯಾವುದೋ ಕೈ ನಕ್ಷತ್ರಗಳಿಗೆ ಗ್ರಹಗಳಿಗೆಲ್ಲ ಆದೇಶ ಕೊಡ್ತಾ ಇದೆ, ಆ ಕಡೆಗೆ ಹೋಗು ಈ ಕಡೆಗೆ ಹೋಗು ಅಂದ್ಬಿಟ್ಟು. ಬೆಳಗ್ಗೆ ಇದ್ರೆ ಬಿಡಿ ಕೇಸ್ ಉಲ್ಟಾಗ್ತಾ ಇದೆ, ನಾವೇನು ಮಾಡೋಣ ಅಂತ. ಸೊ ಅಂದರೆ ಈ ರೀತಿ, ಅಂದರೆ ಕೃಷ್ಣ ಇದ್ದ ಕೃಷ್ಣ ಮಾಡ್ದ ಅಂತ ಹೇಳಿ ನಂತರ ಅದಕ್ಕೆ ವಿವರಣೆಯನ್ನು ಇದು ಮಾಡ್ತಾರೆ. ಅಂದರೆ ಗ್ರಹಚಾರಗಳು ಏನೇ ಇದ್ರೂ ಕೂಡ ಅವನು ಏನು ಮಾಡಬೇಕು ಅದನ್ನೇ ಮಾಡ್ತಾನೆ ಕೃಷ್ಣ ಭಗವಂತ. ಅವನು ಏನು ಮಾಡಬೇಕು, ವಿಧಿ ಏನಿದೆ ಅದನ್ನೇ ಮಾಡೋದು ಅವನು. ಅದನ್ನು ದಾಟಿ ಅವನು ಮತ್ತೆ ಏನು ಅದಕ್ಕೆ ಬಿಡೋದೇ ಇಲ್ಲ. ಇದನ್ನೇ ಹೇಳ್ತಾನೆ. ಸಹದೇವ ಬಂದು ಇವನು ಶಾಂತಿದೂತನಾಗಿ ಹೋಗ್ಬೇಕಾದ್ರೆ, ಸಹದೇವ ದೊಡ್ಡ ಜ್ಯೋತಿಷಿ ಅವನು. ಶಾಂತಿದೂತನಾಗಿ ಹೋಗುವಾಗ ಕೃಷ್ಣ ಅವನನ್ನು ಕೇಳ್ತಾನಂತೆ, ಹೋಗ್ಬಿಟ್ಟು ಸಹದೇವ ಈಗ ಶಾಂತಿದೂತನಾಗಿ ಹೋಗು ಅಂತ ಕಳಿಸ್ತಾ ಇದ್ದಾರೆ, ನಾ ಅಲ್ಲಿ ಹೋಗಿ ಯಾವ ಥರ ಮಾತಾಡಿದ್ರೆ ಇದು ಸರಿಯಾ ಫಲಿಸುತ್ತೆ ಅದು ಹೇಳು. ಸಹದೇವ ಹೇಳ್ತಾನೆ, ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೀಯೋ ಮಾಡೇ ಮಾಡ್ತೀಯ, ನಾನು ಏನು ಹೇಳಿದ್ರು ನೀನು ಏನು ಮಾಡಬೇಕು ಅಂತ ಮಾಡ್ಕೊಂಡಿರ್ತೀಯ. ನೀನು ಯುದ್ಧ ಮಾಡಬೇಕು ಅಂತ ನಿಶ್ಚಯ ಮಾಡಿದೀಯ ಕೃಷ್ಣ, ನೀನು ಯುದ್ಧ ಆಗಬೇಕು ಅಂತ ನೀನು ನಿಶ್ಚಯ ಮಾಡ್ಕೊಂಡಿದೀಯ, ನಾನು ಹೇಳಿ ಏನು ಪ್ರಯೋಜನ ಅಂತಾನೆ. ಅವನು ಜ್ಯೋತಿಷಿ, ಅವನು ಕ್ಲಿಯರಾಗಿ ಗೊತ್ತಾಗಿರುತ್ತೆ ಕೃಷ್ಣ ಏನು ಮಾಡಬೇಕು, ಯುದ್ಧ ಮಾಡಬೇಕು ಅಂದ್ಕೊಂಡಿದ್ದಾನೆ, ಯುದ್ಧ ನಡೆಯುತ್ತೆ. ಅವ್ನು ಮೊದಲಿಂದಾನೂ ಹೇಳ್ಕೊಂಡು ಬರ್ತಾನೆ ಸಹದೇವ. ಇವರೆಲ್ಲ ಭೀಮ ಅವರೆಲ್ಲ ಕೇಳಿದಾಗ ಹೇಗಿದೆ ನಮ್ಮ ಗ್ರಹ, ಯುದ್ಧ ಆಗೇ ಆಗತ್ತೆ, ನೀ ಏನೇ ಮಾಡಿದ್ರು ಕೂಡ ಯುದ್ಧ ಅಂತೂ ಘಟಿಸತ್ತೆ ಅಂತ ಮೊದಲಿಂದಾನು ಹೇಳ್ಕೊಂಡು ಬರ್ತಾನ ಅವನು. ಅದು ಘಟಿಸ್ಬಿಡತ್ತೆ. ಅಂದರೆ ವಿಧಿ ಅನ್ನೋದು ಒಂದು ಹಿಂಗೆ ಮಾಡಬೇಕು, ಇವ್ರಿಗೆ ಈ ಥರ ಕೊಡಬೇಕು ಅಂದಾಗ ಅದು ಹಾಗೆ ಕೊಡತ್ತೆ. ಮತ್ತು ನಮ್ಮ ಪಾತ್ರ ಏನೀಗ,
ವಿಧಿ ಕೊಟ್ಟಿದ್ದನ್ನ ನಾನು ಒಪ್ಕೋಬೇಕು, ಇಲ್ಲ ನನ್ನ ಪ್ರಾರ್ಥನೆಯನ್ನ ನಾನು ಸಲ್ಲಿಸ್ಬೇಕು, ಎರಡೇ ಇರೋದಲ್ಲಿ. ಹೌದು. ಯಾಕೆ ಯಾರೋ ಜ್ಯೋತಿಷಿ ಹಿಂದೆ ಯಾಕೆ ಹೋಗ್ಬೇಕು? ಮನೆ ಮಾರಿದ್ದಾರೆ, ಜ್ಯೋತಿಷಿಯ ಮಾತು ಕೇಳಿ ಮನೆಯನ್ನ ಮಾರ್ಕೊಂಡಿದ್ದಾರೆ. ಮನೆಯಲ್ಲಿ ಎಷ್ಟು ಈ ಮನೆಗಳೇ ಮುರಿದೋಗ್ಬಿಟ್ಟಿವೆ. ನಿಮ್ಮ ಮಗ ಸೊಸೆ ಜೊತೆನಲ್ಲಿದ್ರೆ ನಿಮಗೆ ಈ ತರ ಆಗತ್ತೆ, ಯಾಕೆಂದ್ರೆ ಅವರ ಒಂದು ಗ್ರಹದಿಂದ ನಿನ್ನ ಮನೆಯಲ್ಲಿ ತೊಂದರೆ ಆಗತ್ತೆ ಅಂದ್ಮೇಲೆ ಅವ್ರನ್ನೇ ದೂರ ಮಾಡಿಬಿಟ್ಟಿದ್ದಾರೆ. ವಿವೇಕ ಬೇಕು ನಮಗೆ ಮುಖ್ಯವಾಗಿ ಬಾಬಾಜಿ ಹೇಳೋದು ಏನು ಅಂದ್ರೆ, ನಿನ್ನ ಜ್ಞಾನವನ್ನ ನೀನು ಬೆಳೆಸ್ಕೋಬೇಕು. ನಿನಗೇನೋ ಒಂದು ಸಂದರ್ಭ, ಈಗ ಒಂದು ಕತ್ತಲೆಯ ದಿನ ಬಂದಿದೆ ಅಂದ್ರೆ ಅದಕ್ಕೆ ಬೆಳಕು ಎಲ್ಲಿಂದ ತರಬೇಕು ಅನ್ನೋದನ್ನ ನೀ ಯೋಚನೆ ಮಾಡಬೇಕು. ಅಥವಾ ಬೆಳಕು ಬರೋವರೆಗೂ ನಾನು ಸೈಲೆಂಟ್ ಆಗಿರ್ಬೇಕು. ಎರಡು ಮಾರ್ಗ ಇದೆ. ನೀ ಅಲ್ಲಿ ಏನೇನೋ ಮಾಡ್ತಾ ಅಲ್ಲೇ ಸುತ್ತ ಕೂತ್ಕೊಂಡ್ರೆ ಬೆಳಕು ಬರುವ ಮಾರ್ಗ ನೀನೇ ಮುಚ್ಚಿಬಿಡ್ಬೋದೇನೋ. ಹೌದು. ಬಾಗಿಲು ಯಾವ್ದು ಗೊತ್ತಿಲ್ಲ, ಗೋಡೆ ಯಾವ್ದು ಗೊತ್ತಿರಲ್ಲ ನಿಂಗೆ. ಓಡಾಡ್ತಾ ಬೆಳಕು ಬರೋ ಟೈಮಲ್ಲಿ ಬಾಗಿಲು ಮುಚ್ಚಿಬಿಟ್ಟಿದ್ರೆ ನೀನು, ಸೂರ್ಯ ಬಂದ್ರು ಕೂಡ ನೀನು ಬೆಳಕು ಬರಲ್ಲ ಒಳಗೆ. ಹೌದು. ಸೊ ಅದು ಮಾಡೋದಕ್ಕೆ ಹೋಗ್ಬೇಡಿ. ನೀವು ಏನಿದೆ ಅದನ್ನು ಒಪ್ಕೊಂಬಿಡಿ. ಇವಾಗ ಕತ್ಲಿದ್ಯಾ, ಆಯ್ತು ಒಪ್ಕೊಳ್ಳಿ, ಬೆಳಕು ಬರುತ್ತೆ ಅಷ್ಟೇ. ಬೆಳಕು ಯಾವುದೋ ರೂಪದಲ್ಲಿ ಬಂದೇ ಬರುತ್ತೆ. ಅದು ಹೆಂಗೋ ಈಗ ಹೇಗೆ ಆತ್ಮಾರಾಮ್ ಅವರಿಗೆ ಅವರು ಬಾಬಾಜಿ ರೂಪದಲ್ಲಿ ಬಂದೇ ಬರುತ್ತೆ, ಯಾವುದೋ ರೂಪದಲ್ಲಿ ಬೆಳಕು ಬರುತ್ತೆ ನಿಮಗೆ. ಇವತ್ತು ನಾನು ಹಿಂಗಿದ್ದೀನಿ ಅಂದಮೇಲೆ ಇನ್ನು 50 ವರ್ಷ ನಾ ಹಿಂಗೆ ಇರಬೇಕು ಅಂತ ಹೇಗೆ ಅನ್ಕೋತೀರಾ? ಅದು ಪ್ರತಿನಿತ್ಯ ಹಗಲು ರಾತ್ರಿ ಬದಲಾದಂಗೆ ನಮ್ಮ ಜೀವನದಲ್ಲೂ ಬದಲಾವಣೆ ಆಗ್ತಾ ಇರುತ್ತೆ. ಹತೋಟಿಲಿ ಇಟ್ಕೋಬೇಕಾಗಿರೋದು ನಮ್ಮ ಬುದ್ಧಿ, ನಮ್ಮ ವಿವೇಕ, ನನ್ನ ಹಣಕಾಸು. ನನ್ನ ಕೈ ಎಷ್ಟು ಸ್ಟ್ರೆಚ್ ಮಾಡುತ್ತೋ ಅಷ್ಟು. ಏನೋ ಮನೆಯಲ್ಲಿ ನೀನು ದೇವ್ರ ದಿನ ಯಾವುದೋ ಒಂದು ಜಪ ಮಾಡಮ್ಮ ಅಂದರೆ ಓಕೆ, ಜ್ಯೋತಿಷಿಗಳ ಹತ್ರ ಹೋಗಿದ್ವಿ, ಯಾವುದೋ ಒಂದು ಜಪ ಒಂದು 10 ಸಲನೋ 15 ಸಲನೋ ಮಾಡ್ಬೇಕಂತೆ ಮಾಡ್ಕೊಳ್ಳಿ. ನನ್ನ ಕೈ ಸ್ಟ್ರೆಚ್ ಆಗೋ ಅಷ್ಟು ಮಾಡಿ. ಅದಕ್ಕೋಸ್ಕರ ಅಲ್ಲಿ ಒಂದು ಹುಡುಗ, ನನ್ನ ಬಹಳ ಒಂದು ಉದಾಹರಣೆ ಅಂದರೆ, ಆ ಹುಡುಗ PUC ಹುಡುಗ. ಆ ಹುಡುಗನಿಗೆ ತುಂಬ ಚೆನ್ನಾಗಿ ಓದ್ತಾ ಇದ್ದ ಹುಡುಗ, ನನಗೆ ಗೊತ್ತು. ಗೋಲ್ಡ್ ಮೆಡಲ್ ಎಲ್ಲ ತೊಗೊಂಡಿದ್ದ ಪಾಪ, ಒಳ್ಳೆ ಮಾರ್ಕ್ಸ್ ಬರ್ತಾ ಇತ್ತು. ಅತಿ ಆಸೆಯಿಂದ ಅವನಿಗೆ ಇನ್ನೂ ಮಾರ್ಕ್ಸ್ ಇದು ಮಾಡಬೇಕು, ಅವನು ಸ್ಟೇಟ್ ರ್ಯಾಂಕ್ ಬರಬೇಕು, ಅವನು ಹಾಗೆ ಹೀಗೆ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಎಲ್ಲೋ ಕರ್ಕೊಂಡು ಹೋಗಿ ಯಾರ ಹತ್ರನೋ ಕೇಳಿಸಿದ್ರು. ಅವ್ರೇನು ಮಾಡಿದರು, ಬೆಳಗಿನ ಜಾವ 4 ಗಂಟೆಗೆ ಗೆದ್ದು ಆ ಹತ್ತಿರದಲ್ಲಿ ಯಾವುದೋ ಒಂದು ಅರಳಿ ಮರದ ಹತ್ರ 108 ಸುತ್ತು ಪ್ರತಿನಿತ್ಯ ಹಾಕಬೇಕು. ಮತ್ತು ಅದು ಯಾವುದೋ ಜಪದ ಒಂದು ಲಿಸ್ಟ್ ಕೊಟ್ಟರು, ಇದೊಂದು 1008 ಸಲ ಇದನ್ನು ಮಾಡಬೇಕು, ಏನೋ ಕೊಟ್ಟರು. ಆ ಹುಡುಗ ಬೆಳಗ್ಗೆ ಇದು ಓದೋದು ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಅಲ್ಲಿ ಹೋಗಿ ಅರಳಿ ಮರ ಸುತ್ತು 108 ಸುತ್ತು ಹಾಕಿ ಅಲ್ಲಿ ಕೂತ್ಕೊಂಡು ಆ ಜಪ ಮಾಡಿ ಬರ್ತಾ ಇದ್ದ ಪ್ರತಿನಿತ್ಯ. ನಾನೇ ಕೇಳಿದೆ ಅವರನ್ನು, ಯಾಕೆ ಹಿಂಗೆ ಮಾಡ್ತೀರೋ, 4 ಗಂಟೆಗೆ ಓದಕ್ಕೆ ಬಿಟ್ಬಿಡಿ, ಅವನನ್ನು ಓದ್ಕೋತಾನೆ ಅಂದರೆ ಕೇಳಿದೆ. ಪಾಪ ಸೆಕೆಂಡ್ PU ಬಹಳ ಕಡಿಮೆ ನಂಬರ್ ಆಗೋದು. ಅಲ್ಲಿವರೆಗೂ ಚೆನ್ನಾಗಿ ಬರ್ತಿದ್ದ ನಂಬರು ಅಲ್ಲಿ ಪೂರ ಇಳಿದು ಹೋಯ್ತಾ ಹುಡುಗನಿಗೆ. ಅಂದರೆ ನಾನು ಹೇಳೋದು, ಯಾತಕ್ಕೆ ಈ ಥರ ಮಾಡ್ತೀರಾ? ನಮಗೊಂದು ವಿವೇಕ ಬೇಕಲ್ವ? ಬೆಳಗ್ಗೆ 4 ಗಂಟೆಗೆ ಓದೋ ಹುಡುಗನ್ನ ಅಲ್ಲಿಗೆ ಯಾಕೆ ಕಳಿಸ್ತೀರಾ ನೀವು? ಕಷ್ಟಗಳು ಬಂದಾಗ ಕಂಗಾಲಾಗಬೇಕಾಗಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಕಾಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಕತ್ತಲು ಕಳೆದ ಮೇಲೆ ಬೆಳಕು ಬಂದಷ್ಟೇ ಸಹಜವಾಗಿ ಬದುಕಿನಲ್ಲಿ ಕೂಡ ಬದಲಾವಣೆ ಆಗಿಯೇ ಆಗುತ್ತೆ. ಮೇಡಮ್, ನೀವು ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ. ಕತ್ತಲು ನನಗೆ ಬಂದಾಗ ಇನ್ಯಾರಿಗೋ ಬೆಳಕಿದೆಯಲ್ಲ ಅಂತ ಅಳಬೇಡಿ. ಯಾಕೆಂದ್ರೆ ನನ್ನ ಜೀವನದಲ್ಲಿ ಬೆಳಕಿದ್ದಾಗ ಇನ್ಯಾರಿಗೋ ಮನೇಲಿ ಕತ್ತಲು ಇರುತ್ತೆ ಅಲ್ಲಿ. ಹೌದು. ಈ ಕಂಪ್ಯಾರಿಸನ್ಸ್ ಅಲ್ಲಿ ನಮ್ಮನ್ನು ನಾವು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೌದು. ಹಾಗಾಗಿ ನನಗೆ ಕತ್ತಲಿದ್ದಾಗ ಇನ್ಯಾರ್ದು ಮನೇಲಿ ಬೆಳಕಿದ್ರೆ ಇರ್ಲಿ ಬಿಡಿ, ಅವ್ರ ಮನೇಲಿ ಬೆಳಕಿದೆ. ಯಾಕಂದ್ರೆ ನನ್ನ ಮನೇಲಿ ಬೆಳಕಿದ್ದಾಗ ಇನ್ಯಾರ್ದು ಮನೇಲಿ ಕತ್ತಲಿತ್ತು. ನಾ ಕತ್ತಲು ನೋಡ್ಲಿಲ್ಲ, ನನ್ನ ಬೆಳಕಿದೆ ಅಂತ ಖುಷಿಯಾಗಿ ಹೋಗ್ಬಿಟ್ಟೆ ಅಲ್ವಾ? ಕರೆಕ್ಟ್. ಸೊ ಈ ತರ ಹೋಲಿಸಿಕೊಳ್ಳದೆ ಇರೋದು ಅದು. ಆಮೇಲೆ ಇನ್ನೊಂದು ಹೇಳಿದ್ರಿ, ನಮ್ಮ ಒಳಗಿನ ಭಗವಂತನನ್ನ ನಂಬಿದಾಗ ಗ್ರಹಗತಿಗಳು ತನ್ನಿಂದ ತಾನೇ ಬದಲಾಗುವಂತ ಅನೇಕ ಅವಕಾಶಗಳು. ಹೌದು. ನಾವು ಅದನ್ನು ಬಿಟ್ಟು ಜ್ಯೋತಿಷ್ಯ ಹತ್ರ ಹೋಗಿ ನಿಲ್ತೀವಲ್ಲ, ನಮ್ಮ ಅಸಹಾಯಕತೆಯ ಪರಮಾವಧಿಯ ಹಾಗೆ ಆಗೋಗುತ್ತೆ. ಖಂಡಿತ. ಮತ್ತೆ ನಾವು ಅಸಹಾಯಕರು ಅಂತ ತಿಳ್ಕೊಂಡು ಕೂಡಲೇ ಅವರು ಬೇರೆನೇ ಮಾಡ್ತಾರೆ. ಮತ್ತೆ ಈ ಕೆಲವು ಜ್ಯೋತಿಷ್ಯ ಹೇಳುವಂತ ಒಂದು ಬುದ್ಧಿ ಇರುತ್ತಲ್ಲ, ನಾನು ತುಂಬಾ ಗಮನಿಸಿದ್ದೀನಿ. ಅವ್ರು ಬರೋದು ಸುಮ್ಮನೆ ಕೇಳೋದು, ನಿಮ್ ಜಾತಕ ಕೊಡಿ. ನಾವು ಕೇಳದೇ ಇದ್ರು ಕೂಡ ಅವ್ರು ಕೇಳ್ತಾರೆ. ಏನು ಬೇಡ ಮೇಡಮ್, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ, ನಾನು ಜಾತಕ ಬರ್ಕೋತೀನಿ ಅಂತಾರೆ. ಏನು ಬೇಡ, ಕೈ ನೋಡ್ತಾರೆ. ಕೈ ನೋಡ್ಬಿಟ್ಟು ಹೇಳ್ತೀವಿ. ಅದರೊಳಗಡೆ ಏನೇನೋ ವಿಧಾನಗಳು, ಕಡೆ ಹಾಕೋದು, ಕೈ ನೋಡೋದು, ಈ ಥರ ಏನೇನೋ ಇದೆ ಅದರೊಳಗೆ. ಕೈ ನೋಡಿ ಹೇಳ್ತೀವಿ, ನಿಮ್ಮ ಕೈ ತೋರಿಸಿ. ನಾನು ತೋರ್ಸಲ್ಲಪ್ಪ. ನಾನು ಎಷ್ಟು ಜನರಿಗೆ ನಿರಾಕರಿಸಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ. ನಾನು ತುಂಬಾ ದಾಷ್ಟ್ಯ ಅಂತ ಹೇಳ್ಕೊತಾರೆ. ಏನಾದ್ರೂ ಇರ್ಲಿ, ನನ್ನ ಭವಿಷ್ಯ ನನ್ನೊಳಗಿರೋ ಭಗವಂತನಿಗೆ ಗೊತ್ತು, ನನ್ನ ಹಿರಿಯರಿಗೆ ಗೊತ್ತು, ನನ್ನ ವಿಧಿಗೆ ಗೊತ್ತಿದೆ. ನಾನು ಕೈ ತೋರಿಸ್ಬಿಟ್ಟು ಇವರೇನು ವಿಧಿಯನ್ನ ಬದಲಾಯಿಸೋದು?
ಅಲ್ವಾ? ಸೊ ಹಾಗೆ ಅಂದ್ರೆ ಈ ಥರ ಪ್ರತಿಯೊಂದಕ್ಕೂ ಜ್ಯೋತಿಷಿಗಳಲ್ಲ. ಆದರೆ ಜ್ಯೋತಿಷ್ಯ ಯಾತಕ್ಕೆ ಬೇಕು ಅಂದರೆ ಹಿಂದೆ ಹೇಳ್ತಾ ಇದ್ರು, ರಾಜ ಮಹಾರಾಜರು ಹೇಳೋರು. ಈ ಪರೀಕ್ಷಿತ್ ಮಹಾರಾಜ ಹುಟ್ಟಿದ ಇದು ರಾಜ್ಯದಲ್ಲಿ ಪಟ್ಟಾಭಿಷೇಕ ಅವನಿಗಾಗುವಾಗ ಅವರೆಲ್ಲ ಬಂದು ಹೇಳ್ತಾರೆ ಪರೀಕ್ಷಿತನಿಗೆ, ನೀನು ಹಿಂಗೆ ರಾಜ್ಯ ಆಳ್ತೀಯಾ, ನೀನು ಮುಂದೆ ಇದೇ ಥರ ಮಾಡ್ತೀಯಾ, ಕಲಿಯನ್ನು ನೀನು ಓಡಿಸ್ತೀಯಾ, ಮತ್ತೆ ಈ ಒಂದು ಭಾಗವತವನ್ನು ನಿನಗೆ ಶುಕ ಮಹರ್ಷಿಗಳಿಂದ ನಿನಗೆ ಪಾಠ ಆಗತ್ತೆ, ಪ್ರತಿಯೊಂದು ಹೇಳ್ತಾರೆ. ಅವರು ರಾಜನಿಗಾಗಿ ಹೇಳ್ತಾರೆ, ಯಾಕಂದ್ರೆ ರಾಜನಿಂದ ಇಡೀ ಪ್ರಜೆಗಳು ಅನ್ನುವಂತಹ ಒಂದು ಕಾನ್ಸೆಪ್ಟ್. ಅದಕ್ಕೋಸ್ಕರ ರಾಜ ಹೇಳ್ತಾನೆ. ಮತ್ತೆ ದೇಶಕ್ಕೆ ಈಗ ದೊಡ್ಡದೇನೋ ಒಂದು ಕುತ್ತು ಬರ್ತಾ ಇದೆ ಎನ್ನುವಾಗ ಅವಾಗ ಸರ್ವಾಧಿಕಾರಿ ಅಥವಾ ಯಾರು ಇರ್ತಾರೆ ಅವರು ಅದಕ್ಕೆ ಹೋಗಿ ಅಂಥದ್ದು ಕೇಳ್ಕೊತಾರೆ. ಸಾಮಾನ್ಯ ಜನರು ನಾವು ನಮ್ಮಷ್ಟಕ್ಕೆ ನಾವಿರ್ಬೋದು, ನಮ್ಮ ದೈನಂದಿನ ವ್ಯವಹಾರಕ್ಕೆಲ್ಲ ಹೋಗಿ ಜ್ಯೋತಿಷಿಗಳ ಹತ್ರ ಹೋಗೋದು, ಇವತ್ತಿನ ಭವಿಷ್ಯ ಏನು, ನಾಳೆ ಭವಿಷ್ಯ ಏನು, ಈ ತಿಂಗಳೇನು, ಮುಂದಿನ ತಿಂಗಳೇನು, ಇನ್ಯಾವುದೋ ಒಂದು ಅಮಾವಾಸ್ಯೆ ಬಂತು, ಈ ಅಮಾವಾಸ್ಯೆನಲ್ಲಿ ಹಿಂಗಾಗತ್ತಂತೆ, ಈ ರಾಶಿ ಹೀಗಾಗತ್ತಂತೆ. ಯಾಕೆ ಬೇಕದೆಲ್ಲ? ಒಳಗಡೆ ಇದಾನೆ ಭಗವಂತ, ಅವ್ನು ನೋಡ್ತಾನೆ. ಯಾವ ರಾಶಿಗೆ ಏನು ಬಂದರೂ ಕೂಡ ಅಮಾವಾಸ್ಯೆ ಪೌರ್ಣಿಮೆ ಅವನಿಗೆ ಗೊತ್ತಿರುತ್ತಲ್ಲ, ಅವ್ನು ನೋಡ್ತಾನೆ. ಅವ್ನಿಗೆಲ್ಲ ಬಿಡಿ, ಮನಸ್ಸಿಂದ ಒಂದು ಒಳ್ಳೆ ಪ್ರಾರ್ಥನೆ ಕೊಡಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಅಂದ್ಕೊಳ್ಳಿ. ಎಷ್ಟು ಸರಳವಾಗಿ ನಾವಿರ್ತೀವಿ ಅಷ್ಟು ಸ್ವಚ್ಛವಾಗಿ ನಮಗೆಲ್ಲವನ್ನು ನಾವು ನಿಭಾಯಿಸಕ್ಕಾಗುತ್ತೆ. ಖಂಡಿತ. ಜ್ಯೋತಿಷ್ಯವನ್ನು ಅನಗತ್ಯವಾಗಿ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ನಮ್ಮ ಭವಿಷ್ಯವನ್ನು ನಾವೇ ಸರಿಪಡಿಸಿಕೊಳ್ಳುವ, ತಿದ್ದಿಕೊಳ್ಳುವ, ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳುವಂಥ ಶಕ್ತಿ ಕೂಡ ನಮಗೆ ಇದೆ. ಕಷ್ಟ ಸುಖಗಳು ಬಂದೇ ಬರುತ್ತೆ, ಜೀವನ ಅಂದಮೇಲೆ ಅದು ಇದ್ದೇ ಇರುತ್ತೆ. ಅದು ಎಲ್ಲವನ್ನೂ ಕೂಡ ಎದುರಿಸುವ ಮೊದಲು ಸ್ವೀಕರಿಸೋಣ, ಅದು ಬಂದಿದೆ ಅಂತ. ಆಮೇಲೆ ಅದನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡೋಣ. ಪ್ರಾರ್ಥನೆ ನಮ್ಮ ಎಲ್ಲರನ್ನೂ ಬರೆಯುವ ಬಹುದೊಡ್ಡ ಶಕ್ತಿ ಅನ್ನೋದನ್ನು ನೆನಪಿಡೋಣ. ಭರವಸೆ ಹೀಗೆ ಅನೇಕ ವಿಚಾರಗಳ ಮೂಲಕ ಬದುಕು ಬದಲಾಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಈ ಭರವಸೆಯ ಪ್ರಯಾಣದಲ್ಲಿ ನಿಮ್ಮ ಜೊತೆಗೆ ಹಲವಾರು ಇಂತಹ ಹಿರಿಯರು ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಮೇಡಮ್, ನಿಮಗೆ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ.